ಶ್ರಮ ಮತ್ತು ಸಾಧನೆ ಇಲ್ಲದೆಯೇ ಹಣ ತೆತ್ತು ಗೌರವ ಪಡೆಯಲು ಹಾತೊರೆಯುವವರನ್ನ ಬಳಸಿಕೊಳ್ಳುವ ನಕಲಿ ವಿಶ್ವವಿದ್ಯಾಲಯಗಳ ಹಾವಳಿ ಮಿತಿ ಮೀರಿದ್ದು ಹಣ ಪಡೆದು ಗೌರವ ಡಾಕ್ಟರೇಟ್ಗಳನ್ನು ನೀಡುತ್ತಿರುವುದು ನಿಜಕ್ಕೂ ಆತಂಕಕಾರಿ ವಿಷಯವಾಗಿದೆ ಎಂದು ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ಕಳವಳ ವ್ಯಕ್ತಪಡಿಸಿದರು. ಬೇಲೂರು ಪಟ್ಟಣದ ಹೊರವಲಯದಲ್ಲಿನ ವೈಡಿಟಿ ಪ್ರಥಮ ದರ್ಜೆ ಕಾಲೇಜು ಐಕ್ಯೂಎಸಿ ಮತ್ತು ಸಮಾಜಶಾಸ್ತ್ರ ವಿಭಾಗದಿಂದ ಪ್ರಸ್ತುತ ಸಮಾಜದಲ್ಲಿ ಮೌಲ್ಯಾಧಾರಿತ ಶಿಕ್ಷಣದ ಪಾತ್ರ ಎಂಬ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಬಹುತೇಕ ಪೋಷಕರು ತಮ್ಮ ಮಕ್ಕಳಿಗೆ ವೃತ್ತಿಪರ ಶಿಕ್ಷಣಕ್ಕೆ ಪ್ರಥಮ ಆದ್ಯತೆ ನೀಡುತ್ತಿದ್ದು, ಈ ಹಿನ್ನೆಲೆಯಲ್ಲಿ ವಿಶ್ವವಿದ್ಯಾಲಯಗಳು ಹಳೆಯ ಕಾಲದ ಕಟ್ಟುಪಾಡುಗಳಿಗೆ ಒಳಗಾಗದೆ ವೃತ್ತಿಪರ ಶಿಕ್ಷಣಕ್ಕೆ ಮನ್ನಣೆ ನೀಡುತ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಸಂಸ್ಕಾರ ನೀಡಿದರೆ ಮಾತ್ರ ಸದೃಢ ಸಮಾಜವನ್ನು ನಿರ್ಮಿಸಬಹುದು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಮಾರಕ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ಎಂದು ತಿಳಿಸಿದರು. 10,000 ರೂಪಾಯಿಗೆ, 20,000 ರೂಪಾಯಿಗೆ, 30,000 ರೂಪಾಯಿಗೆ, 1.25 ಲಕ್ಷಕ್ಕೆ ನೀವು ಡಾಕ್ಟರೇಟ್ಗಳನ್ನು ಮಾರಾಟ ಮಾಡ್ತೀರಿ ಅಂದ್ರೆ ಓದಂತ ವಿದ್ಯಾರ್ಥಿಗಳು ಏನು ಮಾಡ್ತಾರೆ? ಬಹುತೇಕ ಇಲ್ಲಿರುವಂತ ವಿದ್ಯಾರ್ಥಿಗಳೆಲ್ಲರೂ ಕೂಡ ಒಂದಲ್ಲ ಒಂದು ಕೆಲಸವನ್ನು ನಿಮ್ಮ ಪೋಷಕರು ಮಾಡ್ತಾ ಇದ್ದಾರೆ. ಕರೆಕ್ಟ್ ಅಲ್ವಾ? ನಿಮ್ಮ ಪೋಷಕರು ನೆನಪು ಮಾಡ್ಕೊಳ್ಳಿ. ನಿಮ್ಮ ಪೋಷಕರು ಎಲ್ಲ ಕಾಫಿ ತೋಟದಲ್ಲಿ ಇರ್ತಾರೆ, ಇಲ್ಲ ಗದ್ದೆಯಲ್ಲಿ ಇರ್ತಾರೆ, ಏನು ಮಾಡ್ತಾರೆ. ಅಂತದ್ರ ಮಧ್ಯದಲ್ಲಿ ನೀವು ಇವತ್ತು ಕಷ್ಟಪಟ್ಟು ಓದ್ತಾ ಇದ್ದೀರಿ. ಆದ್ರೆ ಒಂದು ಗೌರವ ಡಾಕ್ಟರೇಟ್ ಅನ್ನೋದು ಬಹಳ ಸ್ಥಾನಮಾನ ಇದ್ದು ಅದಕ್ಕೆ ಒಂದು ಥೀಸಸ್ ಬರೀಬೇಕು, ಅದನ್ನ PhD ಮಾಡಬೇಕು. ಆದ್ರೆ ಇವತ್ತು 20,000ಕ್ಕೋ 30,000ಕ್ಕೋ 40,000ಕ್ಕೋ 50,000ಕ್ಕೋ 1.25 ಲಕ್ಷಕ್ಕೆ ಡಾಕ್ಟರೇಟ್ ಪದವಿಗಳನ್ನ ಡಿಗ್ರಿ ಆಗ್ತವೆ, ಖರೀದಿ ಆಗ್ತವೆ ಅಂದ್ರೆ ನಮ್ಮ ಮಕ್ಕಳುಗಳು ಶಿಕ್ಷಣವನ್ನ ಯಾಕೆ ಕಲಿಬೇಕು ಅನ್ನೋದು ವ್ಯವಸ್ಥೆಯಲ್ಲಿ ಬರ್ತಿತ್ತು. ಅದರಿಂದ ಮೊದಲು ವಿಶ್ವವಿದ್ಯಾಲಯಗಳು ಸರಿಯಾಗಬೇಕು. ಯಾವ ನಮ್ಮ ಮಕ್ಕಳಿಗೆ ಬೇಕು ಆ ಶಿಕ್ಷಣವನ್ನ, ವೃತ್ತಿಪರ ಶಿಕ್ಷಣಗಳನ್ನು ಕೊಡಬೇಕು. ಇವತ್ತು ಮುಂದಿನ ಸಂಪನ್ಮೂಲ ವ್ಯಕ್ತಿ ಹಾಗೂ ಉಪನ್ಯಾಸಕ ಎಂಜೆ ದಯಾನಂದ್ ಮಾತನಾಡಿ, ಮೌಲ್ಯಾಧಾರಿತ ಶಿಕ್ಷಣವು ವಿದ್ಯಾರ್ಥಿಗಳಲ್ಲಿ ನೈತಿಕತೆ, ಪ್ರಾಮಾಣಿಕತೆ, ಸಹಾನುಭೂತಿ ಮತ್ತು ಜವಾಬ್ದಾರಿಯಂತಹ ಮೌಲ್ಯಗಳನ್ನು ಬೆಳೆಸುತ್ತದೆ. ಇದು ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ಆಧಾರವಾಗಿದೆ ಎಂದರು. ಮತ್ತೆ ನೈತಿಕತೆ ಅಂತಕ್ಕಂಥದ್ದು ಇರಬೇಕು. ಅದು ಇವತ್ತು ಮಾಸಿ ಹೋಗ್ತಾ ಇರತಕ್ಕಂಥದ್ದು ಬಹಳ ದೊಡ್ಡ ದುರಂತ ಅಂತ ನಾನಾದರೂ ಅಂದ್ಕೊಂಡಿದ್ದೇನೆ. ಆದರೆ ಅಂಥ ವಿಷಯಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಸಮಾಜಶಾಸ್ತ್ರದಲ್ಲಿ ನಾವು ಇವತ್ತು ಇರ್ತಕ್ಕಂಥ ವಿಷಯ. ಹಾಗಾಗಿ ನಾನು ಒಬ್ಬ ಸಮಾಜಶಾಸ್ತ್ರ ಅಧ್ಯಾಪಕನಾಗಿ ಈ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಿ, ಆ ಮೂಲಕವಾಗಿ ನೀವು ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿ ಅಂತಕ್ಕಂಥದ್ದು. ಬಹುಶಃ ಇವತ್ತು ಕಾಲ ಬದಲಾದಂಗೆ ಅವರ ವ್ಯಾಖ್ಯಾನಗಳು ಬದಲಾಗ್ತಾ ಇದೆ. ನಿಮಗೆ ಗೊತ್ತಿರ್ಬೋದು, ನಾನು ಒಬ್ಬ ಕಳೆದ 30 ವರ್ಷದಿಂದ ಈ ಕಾಲೇಜಿನ ವಿದ್ಯಾರ್ಥಿ ಆಗಿರ್ಬೇಕು. ಕಾರ್ಯಕ್ರಮದಲ್ಲಿ ವೈಡಿಡಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ HM ಮಹೇಶ್, ಸಮಾಜಶಾಸ್ತ್ರ ಮುಖ್ಯಸ್ಥರಾದ ವೀರಭದ್ರಪ್ಪ, ಪದ್ಮೇಗೌಡ, ನಾಗೇಂದ್ರಪ್ಪ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು.